ನರಗುಂದ ತಾಲೂಕಿನಲ್ಲಿ ಗೃಹಬಳಕೆ ಸಿಲಿಂಡರ್ ಸಮಸ್ಯೆ. ಇವತ್ತಿನ ಲೆಕ್ಕಕ್ಕೆ ನೋಡಿದ್ರೆ 10 ದಿನ ಆಯ್ತು ನೋಡ್ರಿ. ಹೌದ್ರಿ? ಇದು ಇನ್ನೂ ಕ್ಯೂ ದೊಡ್ಡದಾಗುತ್ತಲ್ರಿ? ಅಲ್ಲಿ ಮಟ್ಟಿ ಆ ಕ್ರಾಸ್ ತನ ಈಗ ಇನ್ನೂ ತಗ್ಗಿರಿ ನೀವು ಡೈಲಿ ಹಿಂಗ ಅಲ್ಲ ಅಲ್ಲಿ ಎಷ್ಟು ಗಂಟೆಗೆ ಹಚ್ಚಿರಿ ಬಾಳೆ? ಮೇನ್ ರೋಡ್ ಒಂದೇ ಪಾಳ್ಯದಾಗ ಇದ್ದಾರೆ 3 ಗಂಟೆ ಬಂದು ಗಾಡಿ ಬಂದ್ಮ್ಯಾಗ ಕೊಡ್ತಾರೆ. ಯಾರಿಗೆ ಅವ್ರಿಗೆ ಗೋಡಾವನ್ ತಗೊಂಡ್ ನೋಡಿದ್ರೆ ಸ್ಟಾಕ್ ಐತಿ ಇಲ್ಲ ಗುರ್ತಾಗತ್ತೆ. ನಮ್ಗೆ ಹೆಂಗ್ ಗುರ್ತಾಗತ್ತೆ? ಗಾಡಿ ಕೊಡ್ತಾರೆ ಬಿದ್ದಾಗ 2-4 ದಿನ ಮಾಡ್ಬೇಕು. ಬೆಳಗ್ಗಿಂದ ಇದ ಗ್ಯಾಸಿಂದ ಸಮಸ್ಯೆ ನೋಡ್ರಿ. ನಾವು ಏನು ಹೇಳುದು, ನಮಗೆ ಒಬ್ಬರೇ ಇರೋದ್ರಿ ಜೀವನ. ನಮ್ಗೆ ಎಲ್ಲ ತರ್ಲಿಂತ್ರ ತೊಂದ್ರೆ. ನಾವು ಯಾರು ಕೇಳಿದ್ರು ಗಂಡು ಮಕ್ಳು ಕೇಳ್ಬೇಕಾಗೈತಿ. ನಮ್ಮ ಟೈಮ್ಗೆ ಅವ್ರು ಬರ್ಬೇಕಲ್ರಿ ಸರ್. ನಮಗೆ ಅದು ಇಲ್ಲ, ನಮ್ಗೆ ಏನು ಮಾಡ್ಕೊಳಕ್ಕೆ ಆಗೋಲ್ರಿ. ನಾವು ಕೆಲ್ಸಕ್ಕೆ ಹೋಗೋರು ಹೊಲ ಮನೆ ಕೆಲಸ, ನಮಗೆಲ್ಲ ಭಾಳ ತೊಂದರೆ ಆಗೈತ್ರಿ ಸರ್. ಭಾಳ ಕಷ್ಟ ಆಗೈತ್ರಿ. ಈಗ 15 ದಿನ ಆತ್ರಿ ನನಗೆ ಗ್ಯಾಸ್ ಆಗಿ. ಅದ್ರೊಳಗೆ ಈಗ ಸೋಮವಾರ ಇದನ್ನ ಬುಕ್ ಮಾಡೇನ್ರಿ. ಇನ್ನೂವರೆಗೆ ನನ್ಗೆ ಗ್ಯಾಸ್ ಸಿಗೋಲ್ದ್ರಿ. ನಿಮ್ಮಂತರ್ಗೆ ಸರ್ ಕಡ್ಲಿಂತ್ರ ನಮ್ಗೂ ಕಲ್ತಿಲ್ರಿ, ಮಾಡ್ಸೇನ್ರಿ ಒಬ್ರ ಕಡೆ ಬಿಸಿ ಹಾಕಿಲ್ರಿ. ಅದ್ರ ಮ್ಯಾಗ ಒಬ್ರನ್ನ ಕಳ್ಸಿದ್ನ ರೀ. ಕಳ್ಸಿದ್ರು ಬಂದು ಪಾಳೆ ಹಚ್ಚಿ ಒಳ್ಳೆ ಹೋದಾರ್ರಿ. ಹಿಂಗಾಗೈತ್ರಿ ಸರ್. ಗ್ಯಾಸ್ ಬೇಕ್ರಿ ಸರ್ ನಮ್ಗೆ. ಗ್ಯಾಸ್ ಸಿಗೋದ್ರಿಂದ ಸಾಕಷ್ಟು ಅನಾನುಕೂಲ ಜನರಿಗೆ, ಮುಖ್ಯವಾಗಿ ನಮ್ಮ ತಾಯಂದಿರಿಗೆ ಆಹಾರ ತಯಾರು ಮಾಡೋದ್ರಿಂದ ಭಾಳ ಸಮಸ್ಯೆ ಆಕತಿ. ಹೀಗಾಗಿ ಎಲ್ಲ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಸಹಿತವಾಗಿ ತಾಲೂಕು ಆಡಳಿತ ಜಿಲ್ಲಾಡಳಿತಗಳು ಮನಸ್ಸು ಮಾಡಿ ಸರಿಯಾಗಿ ಎಲ್ಲ ಗ್ಯಾಸ್ ಇವು ಏನದಲ್ಲ ಇವರಿಗೆ ವಿತರಕರಿಗೆ ಒಂದು ಸ್ವಲ್ಪ ಕಟ್ಟುನಿಟ್ಟಿನ ಆದೇಶ ನೀಡಿ ಸರಿಯಾಗಿ ಅದು ಗ್ಯಾಸ್ ಪೂರೈಕೆ ಆಗುವಂಗೆ ಮಾಡಬೇಕಾಗತ್ತೆ ಗ್ಯಾಸ್ ವಿತರಣೆ. ನಮ್ಮ ಹೆಸರು NS ಪಾಟೀಲ್ ಅಂತ.